ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಕ್ರೈಮ್ ಆಕ್ಟಿವಿಟೀಸ್ ಅನ್ನು ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಅಪರಾಧ ಪ್ರಕರಣಗಳಾದಾಗ ಪೊಲೀಸರು ಮೊದಲು ಮಾಡುವುದೇ ಸಿಸಿಟಿವಿ ಚೆಕ್ ಅನ್ನು. ಆದರೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈ ಸಿಸಿಟಿವಿಗಳು ಕೋಮಾ ಸ್ಟೇಜಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿ ಕುರಿತಂತೆ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ, ಬನ್ನಿ ನೋಡ್ಕೊಂಡು ಬರೋಣ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. ಧೂಳು ತಿನ್ನುತ್ತಿರೋ ಸಿಸಿಟಿವಿ ಕ್ಯಾಮೆರಾಗಳು, ನಿರ್ವಹಣೆ ಇಲ್ಲದೆ ಕೆಟ್ಟು ಹೋಗಿರೋ ಕ್ಯಾಮೆರಾಗಳು, ಅತ್ಯಧಿಕ ಕ್ರೈಮ್ ರೇಟ್ ಇರೋ ಭಾಗದಲ್ಲೇ ಕೋಮು ಸ್ಥಿತಿ. ಬೆಂಗಳೂರಲ್ಲಿ ಯಾವುದೇ ರಸ್ತೆಗೆ ಹೋಗ್ಲಿ ಅಥವಾ ಅದೇ ಗಲ್ಲಿಗೆ ಹೋಗ್ಲಿ ಅಥವಾ ಎಲ್ಲೇ ಓಡಾಡಿದ್ರು ಒಂದಲ್ಲ ಒಂದು ಸಿಸಿಟಿವಿ ಕ್ಯಾಮ್ರಾಗಳು ನಮ್ಮನ್ನ ಸೆರೆ ಹಿಡಿಯುತ್ತೆ. ಕ್ರೈಮ್ ರೇಟನ್ನ ಅಬ್ಸರ್ವ್ ಮಾಡೋದಕ್ಕೆ ಅಥವಾ ಅಹಿತಕರ ಘಟನೆಗಳಾದಾಗ ಅದನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯವರು ಈ ರೀತಿಯ ಸಿಸಿಟಿವಿ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದರೆ ಆ ಸಿಸಿಟಿವಿ ಕ್ಯಾಮ್ರಾಗಳು ಸರಿಯಾಗಿ ವರ್ಕ್ ಮಾಡ್ತಿದೆಯಾ ಅಥವಾ ಸರಿ ಇಲ್ವಾ, ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿದೆ. ಈ ರಿಯಾಲಿಟಿ ಚೆಕ್ ಅಲ್ಲಿ ತೋರಿಸುವಂತ ಪ್ರಯತ್ನ ನಾವು ಮಾಡ್ತೀವಿ, ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಯಾವ ರಸ್ತೆಯಲ್ಲಿ ಹೋದ್ರೂ ನಿಮಗೆ ಸಿಸಿಟಿವಿ ಕ್ಯಾಮೆರಾಗಳು ಕಾಣ್ತವೆ. ಬೆಂಗಳೂರು ನಗರ ಪೊಲೀಸರು ಮತ್ತು ಬಿಬಿಎಂಪಿಯವರು ಅಪರಾಧ ಕೃತ್ಯಗಳು ಕಡಿಮೆ ಮಾಡಲು ಮತ್ತು ಅಪರಾಧ ಕೃತ್ಯಗಳನ್ನ ಪತ್ತೆ ಹಚ್ಚಲು ಕ್ಯಾಮೆರಾಗಳ ಅಳವಡಿಕೆ ಮಾಡಿದ್ರು. ಆದರೆ ಅನೇಕ ಕಡೆ ಈ ಕ್ಯಾಮೆರಾ ಕಣ್ಣುಗಳೇ ಕ್ಲೋಸ್ ಆಗಿದೆ. ರಿಯಾಲಿಟಿ ಚೆಕ್ 1 ಸ್ಥಳ ರಾಜಾಜಿನಗರ ರಾಮಮಂದಿರದ ಮುಂಭಾಗದ ಜಂಕ್ಷನ್ನಲ್ಲಿ ಜನರ ಅನುಕೂಲಕ್ಕಾಗಿ ಹಾಕಿರೋ ಕ್ಯಾಮೆರಾ ಇದೆ ನೋಡಿ. ನಾವೀಗ ರಾಮಮಂದಿರ ಜಂಕ್ಷನ್ ಬಳಿ ಇರುವಂತಹ ಸಿಸಿಟಿವಿ ಕ್ಯಾಮ್ರಾಗಳು ಯಾವ ರೀತಿ 3 ಕ್ಯಾಮ್ರಾಗಳನ್ನು ಅಂದರೆ ರಸ್ತೆ 3 ದಿಕ್ಕುಗಳಿಗೆ ಹಾಕಿದ್ದಾರೆ. ಆದರೆ ಒಂದು ಕ್ಯಾಮ್ರಾ ನೆಲವನ್ನು ನೋಡ್ತಿರುವಂಥದ್ದು. ಅಂದರೆ ಏನು ಉದ್ದೇಶ ಇತ್ತು, ಆ ಕ್ಯಾಮ್ರಾ ಎಲ್ಲಿ ನೋಡಬೇಕಿತ್ತು, ರಸ್ತೆಯನ್ನು ನೋಡಬೇಕಿತ್ತು, ಆದರೆ ಆ ಕ್ಯಾಮ್ರಾವನ್ನು ಈಗ ಕಿಡಿಗೇಡಿಗಳು ಅಥವಾ ಮೇಂಟೈನ್ ಮಾಡದೆ ಅದು ಕೆಳಗಡೆ ಬಿದ್ದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಕಲೆಕ್ಷನ್ ಇದೆಯಾ ಇಲ್ವಾ ಅನ್ನೋ ಡೌಟ್ ಕೂಡ ಕಟ್ತಿದೆ. ಯಾಕಂದರೆ ಈ ರೀತಿ ಕೆಳಗಡೆ ಬಿದ್ದಿದ್ದಾಗ ಪೊಲೀಸ್ ಠಾಣೆಯಲ್ಲಿ ಅದು ವೀಕ್ಷಣೆ ಮಾಡ್ತಿದ್ದಾಗ ವ್ಯೂ ಬೇರೆ ಕಡೆ ಆಗಿದೆ, ಅದನ್ನು ಸರಿ ಮಾಡಬೇಕಾದ್ರು ಅನ್ನೋದು ಗೊತ್ತಾಗ್ತಿತ್ತು. ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ DVR ಬಾಕ್ಸ್ ಕಾಣಿಸ್ತಿದೆ, ಆದರೆ ಕಲೆಕ್ಷನ್ ಇದೆಯಾ, ಇದು ಕ್ಯಾಮ್ರಾ ವರ್ಕಿಂಗ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿನ ಕ್ಯಾಮ್ರಾ ನೆಲ ನೋಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಿಯಾಲಿಟಿ ಚೆಕ್ 2 ಸ್ಥಳ ಶ್ರೀರಾಂಪುರ. ಅತ್ಯಧಿಕ ಕ್ರೈಮ್ ರೇಟ್ ಇರೋ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕ್ಯಾಮೆರಾವನ್ನೇ ಕದೀಮರು ಕದ್ದಿದ್ದಾರೆ. ಸರ್ಕಲ್ನಲ್ಲಿ ಒಂದೇ ಒಂದು ಕ್ಯಾಮೆರಾ ಉಳಿದಿದ್ದು ಅದು ಕೂಡ ವರ್ಕ್ ಆಗ್ತಿಲ್ಲ. ಈ ಥರ ಚಿಕ್ಕ ಹುಡುಗರು ಸ್ವಲ್ಪ ಇಲ್ಲಿ ನಿಶಾ ಮಾಡೋ ಹುಡುಗರೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಏರಿಯಾದಲ್ಲಿ. ಅದರಿಂದ ಇದು ಆ ಥರ ಆಗಿದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಪಾಪ ಅವ್ರ ಕೆಲಸ ಅವ್ರ ಕರ್ತವ್ಯ ಅವ್ರು ಮಾಡೇ ಮಾಡ್ತಾರೆ. ಹುಡುಗರು ಈ ಥರ ಮಾಡಿಕ್ಕಿದ್ದಾರೆ. ಎಲ್ಲ ಕಡೆನೂ ಇದೇ ಥರ ಆಗಿದೆ. ಈ ರೋಡಲ್ಲಿ ಆಗಿದೆ, ಆಮೇಲೆ ಪಕ್ಕದ ರೋಡಲ್ಲಿ ಆಗಿದೆ. ನಿಶಾ ಮಾಡೋ ಹುಡುಗರು ಜಾಸ್ತಿ ಆಗಿದ್ದಾರೆ, ಅದರಿಂದ ಆಗೋದು. ಸ್ಥಳೀಯ ಹುಡುಗರು ಇಲ್ಲ, ಬೇರೆ ಕಡೆಯಿಂದ ಬಂದು ಹುಡುಗರ ಜೊತೆ ಸೇರೋರು ಇದೆ ಕೆಲಸ ಮಾಡೋರು. ರಿಯಾಲಿಟಿ ಚೆಕ್ 3 ಸ್ಥಳ ಓಕಳಿಪುರಂ. ಇಲ್ಲಿ ಕ್ಯಾಮ್ರಾ ಏನೋ ಇದೆ, ಆದ್ರೆ ಕ್ಯಾಮ್ರಾದ ದಿಕ್ಕನ್ನ ಬದಲಾಯಿಸಿದ್ದು ಇಡೀ ರಸ್ತೆ ವೀವ್ ಆಗಬೇಕಿದ್ದು ನೆಲದ ಕಡೆಗೆ ಬಾಗಿದೆ. ನಾವೀಗ ಓಕ್ಲಿಪುರಂ ಜಂಕ್ಷನ್ ಅಲ್ಲಿ ಇದ್ದೀವಿ, ಮೆಜೆಸ್ಟಿಕ್ ತೀರಾ ಹತ್ತಿರ ಇರುವಂಥ ಸ್ಥಳ. ಬೆಂಗಳೂರು ನಗರ ಪೊಲೀಸರು 2 ದೊಡ್ಡ ಕ್ಯಾಮ್ರಾಗಳನ್ನ ಈ ಜಂಕ್ಷನ್ ಅಲ್ಲಿ ಹಾಕಿದ್ದಾರೆ. ಒಂದು ಕಡೆಗೆ ರೈಲ್ವೆ ಸ್ಟೇಷನ್ಗೆ ಮತ್ತೆ ಮೆಜೆಸ್ಟಿಕ್ ಹೋಗುವಂಥ ಮುಖ್ಯ ರಸ್ತೆ, ಮತ್ತೊಂದು ಕಡೆಗೆ ಶ್ರೀರಾಂಪುರದ ಮುಖ್ಯ ರಸ್ತೆ. ಏನು ಇಲ್ಲಿ ಕ್ಯಾಮ್ರಾ ಕಾಣಿಸ್ತಿದೆ, ಒಂದು ಕ್ಯಾಮ್ರಾ ಸರಿಯಾದ ರೀತಿಯಲ್ಲಿ ಡೈರೆಕ್ಷನ್ ಏನು ರಸ್ತೆಗಿದೆ, ಮತ್ತೊಂದು ಕ್ಯಾಮ್ರಾ ಕಾಣಿಸ್ತಿದೆ ನಿಮಗೆ, ಅದು ಶ್ರೀರಾಂಪುರದ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುವಂಥ ಕ್ಯಾಮ್ರಾ. ಆ ಕ್ಯಾಮ್ರಾ ನೆಲ ನೋಡ್ತಿರುವಂಥದ್ದು ನಿಮಗೆ ಕಾಣಿಸ್ತಿರ್ಬೋದು. ಅದನ್ನು ಆಲ್ಮೋಸ್ಟ್ ಒಂದು ಬೆಂಡ್ ಮಾಡಿರುವಂಥದ್ದು. ಕಂಪ್ಲೀಟ್ಲಿ ಕ್ಯಾಮ್ರಾ ವಿಷನ್ ಏನಿದೆ, ಆ ವಿಷನು ರಸ್ತೆ ಏನು ಕಾಣಿಸ್ಬೇಕಿತ್ತು ಅದು ಕಾಣಿಸ್ದೇ ಇರೋ ರೀತಿಯಲ್ಲಿ ಕೆಲ ಭಾಗಕ್ಕೆ ಮಾತ್ರ ಕ್ಯಾಮ್ರಾ ವಿಷನ್ ಸೀಮಿತಗೊಳ್ಳೋ ರೀತಿಯಲ್ಲಿ ಇದು ಮಾಡಿದ್ದಾರೆ. ಕ್ಯಾಮ್ರಾ ವರ್ಕಿಂಗಲ್ಲಿ ಇದೆ ಅನ್ನೋದಕ್ಕೆ ಇಲ್ಲಿರೋ DVRಗಳೇ ಸಾಕ್ಷಿ. ಇಲ್ಲಿ DVR ಕೂಡ ಇದೆ. ಕ್ಯಾಮ್ರಾ ಆ್ಯಂಗಲ್ಲು ಕಂಪ್ಲೀಟ್ಲಿ ಡೌನ್ ಆಗಿರುವಂಥದ್ದು ಕಾಣಿಸ್ತಿದೆ. ಅದನ್ನು ಸ್ವಲ್ಪ ಮೇಲೆ ಎತ್ತಿದ್ರೆ ಕ್ಲಿಯರ್ ವ್ಯೂ ಕಾಣಿಸೋದು. ಅಂದರೆ ಇದರ ವ್ಯೂ ಪಾಯಿಂಟು ಲೋಕಲ್ ಸ್ಟೇಷನ್ಗಳಲ್ಲಿರುತ್ತೆ, ಅದನ್ನು ಪರಿಶೀಲನೆ ಮಾಡಬೇಕು. ರಿಯಾಲಿಟಿ ಚೆಕ್ 5 ಸ್ಥಳ ಸಂಪಂಗಿ ರಾಮನಗರ. ಬಿಬಿಎಂಪಿ ಕೇಂದ್ರ ಕಚೇರಿಯ ಹಿಂಭಾಗದಲ್ಲಿರೋ ಏರಿಯಾ ಇದು. ಇಲ್ಲೂ ಕೂಡ ಕ್ಯಾಮ್ರಾ ಕೈ ಕೊಟ್ಟಿದೆ. ಒಂದೇ ದಿಕ್ಕಿಗೆ ಕ್ಯಾಮ್ರಾಗಳನ್ನ ಯಾರೋ ತಿರುಗಿಸಿದ್ದಾರೆ. ಅಷ್ಟೇ ಅಲ್ಲ, ಕನೆಕ್ಷನ್ ಕೂಡ ಕಟ್ ಆಗಿದ್ದು DVR ಬಾಕ್ಸ್ ಕೂಡ ಕಾಣೆಯಾಗಿದೆ. ನಾವೀಗ ಮತ್ತೊಂದು ಪ್ರದೇಶಕ್ಕೆ ಬಂದಿದ್ದೀವಿ. ಇದು ಬೆಂಗಳೂರಿನ ಹೃದಯ ಭಾಗ. BBMP ಹೆಡ್ ಆಫೀಸ್ ಏನಿದೆ ಕಾರ್ಪೊರೇಷನ್ ಸರ್ಕಲಲ್ಲಿ, ಅಲ್ಲಿಂದ ಕೂಗಳತೆ ದೂರದಲ್ಲೇ ಇರುವಂತಹ ಸಂಪಂಗಿ ರಾಮನಗರ. ಇದು ಚಿನ್ನಯ್ಯ ರಸ್ತೆ. ಇಲ್ಲೂ ಸಹ ಒಂದು ಜಂಕ್ಷನ್ ಇದೆ. ಈ ಜಂಕ್ಷನ್ನಲ್ಲಿ 4 ರಸ್ತೆಗಳು ಕನೆಕ್ಟಿವಿಟಿ ಇದೆ. ಸಂಪಂಗಿ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರುವಂಥ ಸ್ಥಳದಲ್ಲೇ ಒಂದು CCTV ಕ್ಯಾಮ್ರಾವನ್ನು ಅವರ ಸರಹದ್ದಿನಲ್ಲಿ ಹಾಕಿರುವಂಥದ್ದು. DVR ಬಾಕ್ಸ್ ಕೂಡ ನೋಡ್ತಿದ್ದೀರಾ, DVR ಬಾಕ್ಸ್ ಕೂಡ ಓಪನ್ ಆಗಿದೆ. 2 ಕ್ಯಾಮ್ರಾಗಳು ಏನು ಕಾಣಿಸ್ತಿದೆ, 2 ಕ್ಯಾಮ್ರಾಗಳು ಒಂದೇ ಡೈರೆಕ್ಷನ್ಗಿದೆ ಮತ್ತು ಕಂಪ್ಲೀಟ್ಲಿ ಕಲೆಕ್ಷನ್ ಕಟ್ ಆಗಿರುವಂಥದ್ದು. ಯಾವುದೇ ರೀತಿಯ ವರ್ಕಿಂಗ್ ನಡೀತಿಲ್ಲ. ಮತ್ತು ರಸ್ತೆ 4 ಭಾಗದಲ್ಲಿತ್ತು ಅಂದ್ರೂ
ಒಂದು ಬಿಲ್ಡಿಂಗಿಗೆ ಮಾತ್ರ ಡೈರೆಕ್ಷನ್ಗೆ ಆಗಿರೋ ಕ್ಯಾಮ್ರಾಗಳಿದು. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯವರು ಗಮನ ವಹಿಸಬೇಕು. ಒಟ್ಟಿನಲ್ಲಿ ಸಂಪಂಗಿ ರಾಮನಗರದಲ್ಲಿ ಇಲ್ಲಿರುವಂತಹ ಈ ಕ್ಯಾಮ್ರಾ ಕೂಡ ಅವ್ಯವಸ್ಥೆಯಿಂದ ಕೂಡಿದೆ, ವರ್ಕಿಂಗ್ ಆಗ್ತಿಲ್ಲ. ರಿಯಾಲಿಟಿ ಚೆಕ್ 5 ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆ ಪ್ರಮುಖ ಜಂಕ್ಷನ್ನಲ್ಲಿ ಕ್ಯಾಮ್ರಾವಿದೆ. ಆದ್ರೆ ಇರೋ 3 ಕ್ಯಾಮ್ರಾಗಳಲ್ಲಿ ಒಂದು ನೆಲ ನೋಡ್ತಿದ್ರೆ ಮತ್ತೊಂದು ಆಕಾಶದ ಕಡೆಗೆ ತಿರುಗಿದೆ, ಇನ್ನೊಂದು ಕಟ್ ಆಗಿದೆ. ಇಲ್ಲೂ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ. ರಿಯಾಲಿಟಿ ಚೆಕ್ 6 ಸಂಪಂಗಿ ರಾಮನಗರ. ಇದು ಸಂಪಂಗಿ ರಾಮನಗರದ ಮುಖ್ಯ ರಸ್ತೆಯಲ್ಲಿರೋ ಸಿಸಿಟಿವಿ ಕ್ಯಾಮ್ರಾ. ಇದೇ ರಸ್ತೆಯಲ್ಲೇ ಪೊಲೀಸ್ ಠಾಣೆ ಕೂಡ ಇದೆ. ಆದ್ರೆ ಕ್ಯಾಮ್ರಾದ ಅವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ನಾವೀಗ ಮತ್ತೊಂದು ಏರಿಯಾದಲ್ಲಿದ್ದೀವಿ, ಸಂಪಂಗಿ ರಾಮನಗರ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇದೇ ರಸ್ತೆಯಲ್ಲಿ ಕೂಗಳತೆ ದೂರದಲ್ಲೇ ಪೊಲೀಸ್ ಠಾಣೆಯೂ ಇದೆ. ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದ್ದಾರೆ. ಕ್ಯಾಮ್ರಾದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಮೊದಲು ನೀವು ನೋಡ್ಬೋದು. ಕ್ಯಾಮ್ರಾ ಡೈರೆಕ್ಷನ್ ಯಾವುದು, ಕ್ಯಾಮ್ರಾ ಪರಿಸ್ಥಿತಿ ಯಾವ ರೀತಿಯಾಗಿದೆ. ಒಂದೇ ಒಂದು ಸಣ್ಣ ಕೇಬಲಲ್ಲಿ ಅದು ಕ್ಯಾಮ್ರಾ ನೇತಾಡ್ತಾ ಇದೆ. ಅದು ಯಾವಾಗ ಬೇಕಾದರೂ ಕಿತ್ತು ಬೀಳ್ಬೋದು. ಮತ್ತು ಇಡೀ ಕ್ಯಾಮ್ರಾಕ್ಕೆ ಕಲೆಕ್ಷನ್ ಕೂಡ ಇಲ್ಲ, ಅಂದರೆ ಕಂಪ್ಲೀಟ್ಲಿ ಕಲೆಕ್ಷನ್ ಕಟ್ ಆಗಿದೆ. DVR ಬಾಕ್ಸ್ ಅಲ್ಲೇ ಅದೇ ಬಲೆ ಭಾಗದಲ್ಲಿ DVR ಬಾಕ್ಸ್ ಕೂಡ ಓಪನ್ ಆಗಿರೋದು ಕಾಣಿಸ್ತಿದೆ. ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಮೇಂಟೈನ್ ಆಗ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರುವಂಥದ್ದು. ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು. ಈ ರೀತಿ ಮುಖ್ಯ ರಸ್ತೆಗಳಲ್ಲಿ ಸ್ಪೆಷಲಿ ಪೊಲೀಸರು ಅಳವಡಿಕೆ ಮಾಡಿರುವಂತಹ ಈ ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಿಯಾಲಿಟಿ ಚೆಕ್ 7 ಸ್ಥಳ ವಿಲ್ಸನ್ ಗಾರ್ಡನ್. ಇಲ್ಲಿ ಕ್ಯಾಮ್ರಾ ಇತ್ತು ಅನ್ನೋ ಇತಿಹಾಸ ಸಾರುವಂತೆ ಕಾಣ್ತಿದೆ. ಕ್ಯಾಮ್ರಾ ಹಾಕಿದ್ದು ಯಾಕೋ, ಅದನ್ನ ಈ ರೀತಿ ಹಳ್ಳ ಹಿಡಿಯುವಂತೆ ಮಾಡಿದ್ದು ಯಾರೂ ಗೊತ್ತಿಲ್ಲ. 4 ಕಡೆ ಹಾಕಿದ್ದಾರೆ ಕ್ಯಾಮ್ರಾ, ಅದರಲ್ಲಿ 3 ವರ್ಕ್ ಆಗ್ತಾ ಇಲ್ಲ, ಒಂದು ಮಾತ್ರ ವರ್ಕ್ ಆಗ್ತಾ ಇದೆ. ಟ್ಯಾಕ್ಸ್ ಪೇಯರ್ಸ್ ಮನಿ ಖಂಡಿತ ವೇಸ್ಟೇ ಇದು ಯಾವಾಗಲೂ ವೇಸ್ಟೇನೆ. ಇಲ್ಲಿ ಕ್ಯಾಮ್ರಾಗಳು CCTV ಇದೆ, ನೆಪ ಮಾತ್ರಕ್ಕೆ ಹೆಸರಿಗೆ ಮಾತ್ರ ಇದೆ. ನಮ್ಮ ಪೊಲೀಸ್ ಇಲಾಖೆಯವರು ಅವಾಗ ಬಂದು ಚೆಕ್ ಮಾಡ್ತಾರೆ. ಆ ಕಡೆ ಚೆಕ್ ಮಾಡ್ತಾ ಇರ್ತಾರೆ. ಮತ್ತೆ ರಾತ್ರಿ ಹೊತ್ತಾದ್ರೆ 9:30 10 ಗಂಟೆ ಆದರೂ ಹೆಣ್ಮಕ್ಳು ಆಫೀಸಿಂದ ಮನೆಗೆ ಹೋಗೋರು ಓಡಾಡ್ತಾನೆ ಇರ್ತಾರೆ, ಮಕ್ಳನ್ನ ಕರ್ಕೊಂಡು ಹೋಗೋರು ಇರ್ತಾರೆ, ಟ್ಯೂಷನ್ಗಳಿಂದ ಓಡಾಡೋರು ಇರ್ತಾರೆ. ಇಲ್ಲಿ ಸೇಫ್ಟಿ ಇಲ್ಲ. ಪೊಲೀಸವ್ರು ಎಷ್ಟೇ ಚೆಕ್ ಮಾಡಿದ್ರು ಕಳ್ಳತನನೂ ಜಾಸ್ತಿ ಆಗಿದೆ ಈಗ. ಒಟ್ನಲ್ಲಿ ಬಿಬಿಎಂಪಿ ಮತ್ತು ನಗರ ಪೊಲೀಸರು ನಗರದ ಸುರಕ್ಷತೆಯ ದೃಷ್ಟಿಯಿಂದ ಹಾಕಿದ್ದ ಅನೇಕ ಸಿಸಿಟಿವಿ ಕ್ಯಾಮೆರಾಗಳು ವರ್ಕ್ ಆಗ್ತಿಲ್ಲ. ಕಳ್ಳತನ, ಕೊಲೆ, ಮಹಿಳೆಯ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ ಪತ್ತೆ ಹಚ್ಚಲು ಹಾಕಿದ್ದ ಕ್ಯಾಮೆರಾಗಳೇ ದೌರ್ಜನ್ಯಕ್ಕೆ ಒಳಗಾಗಿದ್ರು. ಇದನ್ನ ಸರಿ ಮಾಡಲೇಬೇಕಾದ ಬಿಬಿಎಂಪಿಯವರು ಮತ್ತು ಪೊಲೀಸರು ಮಾತ್ರ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲದಂತೆ ಇದ್ದಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಅನುಮಾನ ಕೂಡ ಮೂಡಿದೆ.